ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತೆಯವರು ಕೆಲವು ಬಿಡಿ ಮಾತುಗಳನ್ನು ಹೇಳುತ್ತಾರೆ. ಅವರು ಹೇಳುತ್ತಾರೆ, ಮಗು ಕೇಳು. ಭಗವಂತ ಮನುಷ್ಯನನ್ನು ಮೊದಲು ಸೃಷ್ಟಿ ಮಾಡಿದಾಗ ಅವನಲ್ಲಿ ಒಳ್ಳೆಯ ಭಾವನೆಗಳನ್ನೇ ತುಂಬಿದ್ದ. ಇದರಿಂದ ಮನುಷ್ಯನಿಗೆ ಹುಟ್ಟುವಾಗಲೇ ವಿವೇಕ ಇರುತ್ತಿತ್ತು. ಜಗತ್ತು ಅಶಾಶ್ವತ ಎನಿಸಲು ಅವನಿಗೆ ಹೆಚ್ಚು ಸಮಯ ಬೇಕಾಗುತ್ತಿರಲಿಲ್ಲ. ಅವನು ತಕ್ಷಣವೇ ಭಗವಂತನ ಸ್ಮರಣೆ ಮಾಡುತ್ತಾ ಸಾಧನೆಯಲ್ಲಿ ತೊಡಗುತ್ತಿದ್ದ ಮತ್ತು ಜಗತ್ತಿನ ಬಂಧನದಿಂದ ಮುಕ್ತಿಯನ್ನು ಪಡೆಯುತ್ತಿದ್ದ. ಇದನ್ನು ಕಂಡು ಭಗವಂತ ಆಲೋಚಿಸಿದ, ಓಹೋ, ಹೀಗಿದ್ದರೆ ಸಾಧ್ಯವಿಲ್ಲ. ಮನುಷ್ಯನು ಜೀವನದ ಆಟವನ್ನು ಆಡುವಂತೆ ಮಾಡಲು ಇದು ದಾರಿಯಲ್ಲ. ಹೀಗೆಂದು ಆತ ಒಳ್ಳೆಯತನದೊಂದಿಗೆ ಮನುಷ್ಯನಲ್ಲಿ ಬಹಳಷ್ಟು ಭೋಗದ ಆಸೆಯನ್ನು, ಪೊಳ್ಳು ಪ್ರತಿಷ್ಠೆಯನ್ನು ಸೇರಿಸಿಬಿಟ್ಟ. ಅದಾದ ಮೇಲೆ ನೋಡು, ಜೀವನದ ಆಟ ಸಾಗಿದ್ದೇ ಸಾಗಿದ್ದು. ಮತ್ತೆ ಶ್ರೀಮಾತೆಯವರು ಹೇಳುತ್ತಾರೆ, ಮಹಾಮಾಯೆ ಎಂತಹ ಭ್ರಮೆಯನ್ನು ಉಂಟು ಮಾಡಿದ್ದಾಳೆ ನೋಡು. ಈ ಪ್ರಪಂಚ ಎಷ್ಟು ದೊಡ್ಡದು. ಮನುಷ್ಯ ಯಾವುದನ್ನು ತನ್ನದು ಎಂದುಕೊಳ್ಳುತ್ತಾನೋ ಅದೂ ಅವನ ಜೊತೆಗೆ ಬರುವುದಿಲ್ಲ. ಆದರೂ ಜನ ಇಷ್ಟು ಸರಳವಾದುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನುಷ್ಯ ಯಾವುದನ್ನು ತನ್ನದು ಅಂತ ಬಲವಾಗಿ ಹಿಡಿದುಕೊಂಡಿರುತ್ತಾನೋ ಅವೆಲ್ಲ ಅವನ ಕೈಯಿಂದ ಜಾರಿ ಹೋಗುತ್ತವೆ. ಕೊನೆಗೆ ನೋಡಿದರೆ ಅವನೇ ಬದುಕಿ ಉಳಿಯುವುದಿಲ್ಲ. ಆದರೆ ಮನುಷ್ಯ ಇಷ್ಟು ಸಣ್ಣ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮತ್ತೆ ಹೇಳುತ್ತಾರೆ, ಮನುಷ್ಯನಿಗೆ ಯಾವ ನೆಂಟರಿಷ್ಟರು ಇಲ್ಲದಿದ್ದರೂ ಒಂದು ಬೆಕ್ಕನ್ನು ಗಂಟು ಹಾಕಿಕೊಂಡು ಪ್ರಪಂಚಕ್ಕೆ ಅಂಟಿಕೊಳ್ಳುವಂತೆ ಮಾಡಿಬಿಡುತ್ತಾಳೆ ಮಹಾಮಾಯೆ. ಆಕೆಯ ಲೀಲೆ ಅಂತಹುದು. ಇವನಿಗೆ ಜಗತ್ತಿನಲ್ಲಿ ಯಾವ ಬಂಧನಗಳೂ ಇಲ್ಲ. ಅವನು ಭಗವಂತನ ಹೆಸರನ್ನು ಹೇಳಿಕೊಂಡು ನೆಮ್ಮದಿಯಿಂದ ಇರಬಹುದು. ಆದರೆ ಇವನು ಏನು ಮಾಡ್ತಾನೆ, ಒಂದು ಬೆಕ್ಕನ್ನಾದರೂ ಇಟ್ಕೊಂಡು ಪ್ರಪಂಚಕ್ಕೆ ಅಂಟಿಕೊಂಡಿರ್ತಾನೆ. ಹೀಗೆ ಮಹಾಮಾಯೆ ನಮಗೆ ಭಗವಂತನ ಹತ್ತಿರ ಹೋಗಲಿಕ್ಕೆ ಬಿಡುವುದಿಲ್ಲ. ಅವಳು ಒಂದಿಲ್ಲೊಂದು ಮಾಯೆಯನ್ನು ಒಡ್ಡಿ ನಮ್ಮ ಮನಸ್ಸನ್ನು ಪ್ರಪಂಚಕ್ಕೆ ಸಿಕ್ಕಿಸಿ ಹಾಕುತ್ತಾಳೆ. ಅದರಿಂದ ಪಾರಾಗಲು ಭಗವಂತನ ಅಪಾರ ಕೃಪೆ ಬೇಕು. ನಮಸ್ಕಾರ.